ಕನ್ನಡಿಗರಿಗಿಂತ ಅದರ್ ಸ್ಟೇಟ್ ಅವರಿಗೆ ತುಂಬ ಹತ್ತಿರ ಆಗಿದೆ ಬೆಂಗಳೂರು. ಟ್ರೈ ಮಾಡಿರೋದು ನಾನು, ಎಳ್ನೀರು ಕುಡಿಸಿರೋದು ಇವಳು. ಲಾಮೂನ್ ಓಪನ್ ದ ಡೋರ್ ಪ್ಲೀಸ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಪ್ರತೀಸ್ ವ್ಲಾಗ್. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ನೀವೆಂದು ಇರಬೇಕು ಸಂತೋಷದಿಂದ. ಇದೇನಪ್ಪ ಇಷ್ಟು ಕತ್ಲಿದೆ, ಇವಾಗೇನು ನೈಟಾ ಮಾರ್ನಿಂಗಾ ಅನ್ನೋದೇ ಕನ್ಫ್ಯೂಷನ್ ಇದ್ದೀರಾ? ಇಲ್ಲಿ ನೋಡಿ, ಇಲ್ಲಿ ವೆದರ್ ಹೆಂಗಿದೆ, ಕ್ಲೈಮೇಟ್ ಹೆಂಗಿದೆ, ಇಲ್ಲಿ ಫುಲ್ ನಮಗೆ ಕನ್ಫ್ಯೂಷನ್ ಆಗಿದೆ ಇವಾಗ ನೈಟಾ ಮಾರ್ನಿಂಗಾ ಅಂತ. ಬಟ್ ಈಗ ಹೋಗ್ತಿರೋದು ನಾವು ಆ್ಯಕ್ಚುಲಿ ಟೈಮ್ ಬಂದು 5:30. ಸೊ ನಾವು ಪಾಂಡಿಚೇರಿಗೆ ಹೋಗ್ತಾ ಇದೀವಿ ಗಾಯ್ಸ್ ಇವತ್ತು. ಫೈನಲಿ ಎಸ್, ಪಾಂಡಿಚೇರಿಗೆ ಹೋಗ್ತಾ ಇದೀವಿ. ನೋಡೋಣ, ನಾನಂತೂ ತುಂಬಾ ದಿನದಿಂದ ಅನ್ಕೊಂತಾ ಇದ್ದೆ ಪಾಂಡಿಚೇರಿಗೆ ಎಷ್ಟೊಂದು ಸತಿ ಹೋಗ್ಬೇಕು ಅಂತ ಅನ್ಕೊಂತಿದ್ವಿ. ಬಟ್ ನಮ್ದು ಮತ್ತೆ ಚೇಂಜ್ ಆಗ್ತಾ ಇತ್ತು, ಅದು ಬಿಟ್ಟು ಬೇರೆ ಕಡೆ ಎಲ್ಲ ಹೋಗ್ತಾ ಇದ್ವಿ. ಇವತ್ತು ಫೈನಲಿ ಪಾಂಡಿಚೇರಿಗೆ ಹೋಗ್ತಾ ಇದೀವಿ. ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ, ಹೆಂಗಿದೆ ಏನು. ಸೊ ನನಗೆ ಯಾವ ಥರ ಫೀಲ್ ಆಗುತ್ತೆ, ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವು ನನ್ನ ವಿಡಿಯೋ ಇದೇ ಥರ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬನ್ನಿ. ಸೊ ಫಸ್ಟ್ ನಿಮಗೆ ನನ್ನನ್ನು ತೋರಿಸೋ ಬದಲು ಇಲ್ಲಿ ತೋರಿಸ್ತೀನಿ. ಏನನ್ಸಿದೆ ಖುಷಿ ಇವತ್ತು? ಬಟ್ ಮಜಾ ಇದೆ ಆ್ಯಕ್ಚುಲಿ ಜರ್ನಿ. ಆ್ಯಕ್ಚುಲಿ ನಾನು ಖುಷಿ ಜೊತೆ ಫುಲ್ ಜರ್ನಿನ ಎಂಜಾಯ್ ಮಾಡ್ತೀನಿ. ನೋಡೋಣ, ಊಟಿ ಅಂತೂ ಸಖತ್ತಾಗಿತ್ತು. ನೋಡೋಣ, ಪಾಂಡಿಚೇರಿ ನಮ್ಮ ಸಬ್ಸ್ಕ್ರೈಬರ್ಸ್ ಎಂಜಾಯ್ ಮಾಡ್ತಾರೆ ನಮ್ಮ ಜೊತೆ. ಎಸ್ ಮಜಾ ಇರತ್ತೆ. ಏನೇನು ಎಕ್ಸ್ಪ್ಲೋರ್ ಮಾಡ್ತೀವಿ, ಏನೇನು ತೋರಿಸ್ತೀವಿ ಎಲ್ಲ ತೋರಿಸ್ತೀವಿ. ಇನ್ನೊಂದೇನು ಅಂತಂದ್ರೆ, ನಾವು ಮುಂಚೆನೆ ನಾವು ಬುಕಿಂಗ್ ಎಲ್ಲ ಮಾಡ್ಬಿಡ್ತಿದ್ವಿ. ಬಟ್ ಈ ಸತಿ ನಾವು ಬುಕ್ಕಿಂಗ್ ಮಾಡ್ದೆ ಅಲ್ಲ. ಏನು ಎಂದ್ರೆ ಬಿಟ್ಟೆ ನಾನೇ ಬುಕ್ಕಿಂಗ್ ಮಾಡಿದೆ, ಅಲ್ಲೇ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ, ನೋಡೋಣ ಅಲ್ಲಿ ನಿಯರ್ ಬೈ ಹೆಂಗಿರುತ್ತೆ ಏನು ಅಂತ ಅನ್ಕೊಂಡು ಡಿಸೈಡ್ ಮಾಡಿ ಈ ಸತಿ ಹಂಗೆ ಹೋಗ್ತಾ ಇದೀವಿ ವಿತೌಟ್ ಬುಕ್ಕಿಂಗ್. ಸೊ ನೋಡೋಣ, ಅದು ಒಂದು ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಯಾವತ್ತೂ ನಾವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಇವತ್ತು ನೋಡೋಣ. ಬಟ್ ಆದ್ರೆ ಇವತ್ತು ಸ್ಯಾಟರ್ಡೆ ಸಂಡೇ ಅಲ್ವಾ ಖುಷಿ? ಹೆಂಗೆ ಅನ್ಸುತ್ತೆ ನನಗೆ ಆಕ್ಚುಲಿ. ನಾವೇನಕ್ಕೆ ಈ ಸಲ ವಿತೌಟ್ ಬುಕ್ಕಿಂಗ್ ಹೋಗ್ತಾ ಇದೀವಿ ಅಂದ್ರೆ, ಲಾಸ್ಟ್ ಟೈಮ್ ಎಲ್ಲಾ ಕಡೆ ಹೋದ್ರು ಬುಕ್ ಮಾಡ್ಕೊಂಡು ಹೋಗ್ತಿದ್ವಲ್ಲ, ಅಲ್ಲಿ ಹೋದಾಗ ಅದೇ ಪ್ರೈಸ್ಗಿಂತ ಚೆನ್ನಾಗಿರೋ ರೆಸಾರ್ಟ್ಗಳು ಒಳ್ಳೆ ಬೆಸ್ಟ್ ಪ್ಲೇಸ್ ಅಲ್ಲಿ ಬೆಸ್ಟ್ ಪ್ರೈಸ್ ಅಲ್ಲಿ ಇರುತ್ತೆ. ಅದಕ್ಕೆ ಈ ಸಲ ಅದೇ ತರ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡಿ ನಾವೇ ಅಲ್ಲೇ ಡೈರೆಕ್ಟ್ ಆಗಿ ಬುಕ್ ಮಾಡ್ಕೊಳ್ಳೋಣ ಅಂತ. ಬುಕ್ಕಿಂಗ್ ಬೇಡ ಈ ಸಲ. ನೋಡೋಣ, ಇದು ಒಂದು ಎಕ್ಸ್ಪೀರಿಯನ್ಸ್ ಆಫ್ಲೈನ್ ಫುಲ್ ಆಫ್ಲೈನ್ ಮಾಡಲ್ ಇದೀವಿ. ಇದು ಒಂದು ಎಕ್ಸ್ಪೀರಿಯನ್ಸ್ನ ಮಾಡೋಣ ಅಂತಿದ್ದೀವಿ ಈ ಸತಿ. ನೋಡೋಣ ಅದು ಹೆಂಗಾಗುತ್ತೆ ಅಂತ. ಹಿಂಗ ಏನಾದರೂ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ, ಓಕೆನಾ? ನೋಡೋಣ, ಏನು ಖುಷಿ? ಓಕೆ. ನೋಡಿ, ಬೆಂಗಳೂರು ಆ್ಯಕ್ಚುಲಿ ಈಗ ಮಾರ್ನಿಂಗು 5:30, ಈಗ ಹೆಂಗಿದೆ, ಇನ್ನೇನೊಂದು 8-9 ಆಗ್ತಿದ್ದಂಗೆ ಅಪ್ಪ ಫುಲ್ಲು ಜನ ಎಲ್ಲ ಫುಲ್ ವಾಶ್ ಮಾಡಿಟ್ಟೇನೆ. ಬೆಂಗಳೂರು ದಾಟಷ್ಟಲ್ಲೇ ಧೂಳಾಗಿ ಹೋಗಿರುತ್ತೆ. ಬಟ್ ಆದ್ರೆ ಇವಾಗ ಮಾರ್ನಿಂಗ್ ಬಿಡ್ತಿರೋದಲ್ವಾ, ಹೋಗ್ತಿರೋದಲ್ವಾ, ಸೊ ಹಂಗಾಗಿ ಪರವಾಗಿಲ್ಲ. ರೀಚ್ ಆಗೋ 1 ಅವರ್ ಮುಂಚೆನೇ ತೋರಿಸ್ತಾ ಇದೆ. 8 ಅವರ್ಸ್ ತೋರಿಸ್ತಾ ಇತ್ತು. ಅದಕ್ಕೆ ಅರ್ಲಿ ಮಾರ್ನಿಂಗ್ ಟ್ರಾವೆಲ್ ಇಸ್ ಬೆಸ್ಟ್. ಟ್ರಾಫಿಕ್ ಇರಲ್ಲ, ಗೊತ್ತಾಗಲ್ಲ, ಬೇಗ ಹೋಗ್ಬಿಡ್ಬೋದು. ಓಕೆ, ಮತ್ತೆ ಸಿಗುವೆ. ಇಲ್ಲಿ ನೋಡಿ, ಇಲ್ಲಿ ಪೇಪರ್ಸ್ ಎಲ್ಲ ಹಿಂಗೆ ಮನೆ ಹಾಕಕ್ಕೆ ಎಲ್ಲ ರೆಡಿ ಮಾಡ್ಕೊಂತ ಇದ್ದಾರೆ. ಫಸ್ಟ್ ಟೈಮ್ ನೋಡಿದೆ ಆ್ಯಕ್ಚುಲಿ ಖುಷಿನ ಇದನ್ನ ಈ ಥರ. ಬಟ್ ಮಾರ್ನಿಂಗ್ ಅಂದರೆ ಎಷ್ಟೊಂದು ಸಿಗ್ನಲ್ಸ್ ಇದೆ ಅಲ್ವಾ? ಈಗ ಟೈಮ್ ಬಂದು 6:15. ಕ್ಲೈಮೇಟ್ ಮಾತ್ರ ಹಾಸಮ್ ಆಗಿದೆ. ಬೆಳಿಗ್ಗೆ ಮಳೆ ಬೇರೆ ಬಂದಿದೆ ನೋಡಿ ಇಲ್ಲಿ. ವಾವ್ ಅಲ್ಲ, ನೇಚರ್ ಮುಂದೆ
ಕ್ರಾಕರ್ಸ್ ಅಂಗಡಿ ಸ್ಟಾರ್ಟಿಂಗ್ ಕ್ರಾಕ್ ಅಲ್ಲಿ ನೋಡಲ್ಲ ಆ ಕಡೆ ಗೋಪಿ ಅದು ಇದು. ಏನಕ್ಕೆ ಹಿಂಗೆ ಕ್ರಾಕರ್ಸ್? ತಮಿಳ್ನಾಡು ಫೇಮಸ್ ಕ್ರಾಕರ್ಸ್ಗೆ. ಹೌದಾ? ನಾವು ಕರೆಕ್ಟ್ ಆಗಿ ಬಿಟ್ಟಿದ್ದು 4:30ಗೆ, ನಾವು 6:50. 4:30ಗೆಲ್ಲ ಖುಷಿ. ಸೊ 5:30ಗೆ, 5:30. ನಾವು 7 ಅನ್ಕೋ 6:50. 2-3 ಅವರಿಗೆ ನಾವು ತಮಿಳ್ನಾಡು ಬಂದಿದ್ವಿ. ತಮಿಳ್ನಾಡು ಅಂದ್ರೆ ಬಾರ್ಡರ್ ಅಲ್ಲಿ ಬಂದು ನಿಂತ್ಕೊಂಡಿದ್ವಿ, ತಮಿಳ್ನಾಡು ಎಂಟ್ರಿ ಆಗಿದ್ದೀವಿ. ಸೊ ಬೆಂಗಳೂರು ಯಾರಿಗ ಹತ್ರ? ಬೆಂಗಳೂರು ಅದರ್ ಸ್ಟೇಟ್ಸ್ ಗೆ ತುಂಬಾ ಹತ್ರ. ಕನ್ನಡಿಗರಿಗಿಂತ ಅದರ್ ಸ್ಟೇಟ್ ಅವ್ರಿಗೆ ತುಂಬಾ ಹತ್ರ ಆಗಿದೆ ಬೆಂಗಳೂರು. ನೋಡಿದ್ರೆ ನಮ್ಮೂರಿಗೆ ಎಷ್ಟು ದೂರ? 5 ಅವರ್ ಜರ್ನಿ. 6 ಅವರ್ಸ್ ಲೆಕ್ಕ. ಆಮೇಲೆ ಏನ್ ಗೊತ್ತಾ, ನಾವೀಗ ಎಷ್ಟು ಅವರ್ ಜರ್ನಿ ಮಾಡಿದ್ವಿ? 1.5 ಗಂಟೆ ಅಷ್ಟೇ. ನಾವೀಗ ಜರ್ನಿ ಮಾಡಿದ್ರೆ 5:30ಗೆ ಬಿಟ್ಟಿದ್ದು, 5:30 6:30, ಈಗ 7 ಗಂಟೆ. 1.5 ಗಂಟೆ ತಮಿಳ್ನಾಡು ಎಂಟ್ರಿ. ಬಾರ್ಡರ್ ರೈಸ್ ಆಗ್ತಾ ಇದೆ. ಗುಡ್ ಮಾರ್ನಿಂಗ್. ನೇಪಾಳ ನೆಟ್ವರ್ಕ್ ಹಾಕೊಂಡೆ ಫ್ಯಾಕ್ಟ್ರಿಯಿಂದ ಹೊಗೆ ನೋಡಿ ಹೆಂಗ್ ಹೋಗ್ತಾ ಇದೆ. ಒಳ್ಳೆ ನೇಚರ್ ನಲ್ಲಿ ಈ ತರ ಹೊಗೆ ನೋಡು. ಅದು ಯಾವ್ದೋ ಇದೋದಂಗ ಹೋಗ್ತಾ ಇದೆಯಲ್ಲೋ ಯಪ್ಪ. ಅಲ್ವಾ? ಯಾವ ಫ್ಯಾಕ್ಟ್ರಿ ಅಪ್ಪ ಅದು? ಹೋಗಿ ಕೇಳ್ಕೊಂಬ, ನಿಲ್ಲಿಸ್ತೀನಿ. ಯಾವ ಫ್ಯಾಕ್ಟ್ರಿ ಅಣ್ಣ ನಿಮ್ದು ಅಂತ ಕೇಳ್ಕೊಂಬ. ನೋಡದೆ ಫ್ಯಾಕ್ಟ್ರಿ. ಓ, ನೀರಿದು ಅಷ್ಟು ದೊಡ್ಡದ ಫ್ಯಾಕ್ಟ್ರಿ. ಫ್ಯಾಕ್ಟ್ರಿ ಯಾವತ್ತೂ ನೇಮೆ ಕಾಣಲ್ಲ ಅಲ್ವಾ? ಯಾವುದು ಯಾಕೆ ಇರುತ್ತೆ ನೇಮು, ಆದ್ರೆ ನಮಗೆ ಕಾಣೋದೇ ಬಿಲ್ಡಿಂಗು. ಮೈಸೂರಾನೆ ಇಲ್ಲಿಗೆ ಹೆಂಗ್ ಬಂತಪ್ಪ? ನಿಜವಾದ ಆನೆ ತೋರ್ಸಕ್ಕಾಗಲ್ಲ. ಇಲ್ಲ ನೋಡಿ, ಅದು ಒಳ್ಳಾಡ್ತಾ ಇದೆ ಆನೆ. ಮೈಸೂರು ಆನೆ ಅಂತೂ ಅಲ್ಲ. ಆನೆ ಮೇಲೆ ಇದೆ, ಕಾಲ್ಗಿಲ್ ಇಟ್ಬಿಟ್ಟು ಕಾಲ್ ಮೇಲೆ ಕಾಣಿಸ್ತಿದೆಯಲ್ಲ ಮರದ್ದು. ಏನಕ್ಕಪ್ಪ ಈ ಫಂಕ್ಷನ್ ಅಲ್ಲಿ ಎಂಟ್ರಿ ಇದ್ದಾಗ ಇರ್ತಾರಲ್ಲ ಆ ಥರ. ಮೈಸೂರು ಮರಿ ಚೆನ್ನಾಗಿದೆ. ಇಷ್ಟು ತನಕ ಟ್ರಾವೆಲ್ ಮಾಡಿದ್ವಿ. ಈಗ ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ. ಸೊ ಮನ್ಸ್ ತಿನ್ನೋಣ ಅಂತ ಇಟ್ಕೊಂಡಿದ್ವಿ. ಆ್ಯಕ್ಚುಲಿ ಸ್ಟ್ರೀಟ್ ಫುಡ್ ತಿನ್ನೋಣ ಹಾಗೆ ಅಂತ ಅನಿಸ್ತು. ಸೊ ಹಂಗಾಗಿ ಯಾವಾಗಲೂ ಹೋಟೆಲ್ಗೆ ಹೋಗಿ ಬೋರು. ಬಟ್ ಹೋಟೆಲ್ ಇದೆ ಇಲ್ಲಿ, ಬಟ್ ಆದರೂ ಸ್ಟ್ರೀಟ್ ಫುಡ್ ತಿನ್ನೋಣ ಅಂತ ಅಲ್ಲಿಗೆ ಹೋಗ್ತಾ ಇದ್ವಿ. ನಿಮಗೆ ಯಾರಿಗೆಲ್ಲ ಸ್ಟ್ರೀಟ್ ಫುಡ್ ಇಷ್ಟ ಆಗುತ್ತೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಫೈನಲಿ ಹೊಟ್ಟೆ ಹಶ್ವ ಆಗ್ಬಿಟ್ಟಿತ್ತು. ಈ ಖುಷಿ ಅವರು ತಂದ್ರು ಬಿಸಿ ಇಡ್ಲಿ. ಆ್ಯಕ್ಚುಲಿ ಇವಾಗಿನೂ ಬ್ರೇಕ್ಫಾಸ್ಟ್ ಆಯಿತು. ಇಡ್ಲಿ ಓಕೆ ಚೆನ್ನಾಗಿತ್ತು. ಸ್ಟ್ರೀಟ್ ಫುಡ್ ಬೇಕು ಅಂತಲೇ ತಿಂದ್ವಿ. ಕ್ರೇಜಿ ಆಗಿದೆ ಕಾಫಿ. ಮಳೆ ಬರ್ತಾ ಇದೆ. ಈ ಒಂದು ವೆದರ್ ಇವಾಗ ಆಕ್ಚುಲಿ ವೆದರ್ ಮಾತ್ರ ಸಕ್ಕತ್ತಾಗಿದೆ. ಜರ್ನಿನೂ ಕೂಡ ಈ ವೆದರ್ಗೆ ಸರಿ ಹೋಯ್ತಲ್ಲ ಈಗ. ಈ ವೆದರ್ಗೆ ಒಂಥರ ಜರ್ನಿ ಚೆನ್ನಾಗಿ ಫೀಲ್ ಆಗ್ತಾ ಇದೆ. ಇನ್ನು 198 ಕಿಲೋಮೀಟರ್ಸ್ ಇದೆ ಪಾಂಡಿಚೇರಿ. ನಾನು ಆಕ್ಚುಲಿ ಇಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನೋಡೋಣ ಹಿಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಏನೋ ಅಂತ. ಇನ್ನು ಫಸ್ಟ್ ಟೈಮು ಇಲ್ಲಿ ಪಾಂಡಿಚೇರಿ. 194 ಅಲ್ಲಿ ಫುಲ್ ಬ್ಲರ್ ಆಗೋಯ್ತು. ಖುಷಿ ಫಾರೆಸ್ಟ್ ಏರಿಯಾ ಅಂತ ಇತ್ತು, ಇಲ್ಲೆಲ್ಲ ಊರೇ ಇದೆ. ಅದಿಷ್ಟೇ ಅನ್ಸುತ್ತೆ. ಅಂದ್ರೆ ಅದರಿಂದ ಹಿಂದೆ ಫಾರೆಸ್ಟ್ ಇರ್ಬೋದು. ಎಂಟ್ರೆನ್ಸ್ ಎಲ್ಲ ಇತ್ತಲ್ಲ ಫಾರೆಸ್ಟ್ ಅಂತ. ಇದು ನ್ಯಾಷನಲ್ ಹೈವೇನು ಅಷ್ಟೊಂದು ಇದ್ರಾಗಿಲ್ಲ. ಇಲ್ಲಿ ನೋಡಿದ್ರೆ ಇದು ನೋಡಿಲಿ ಮನೆಗಳು, ಫ್ಯಾಕ್ಟ್ರಿ. ಇದು ನ್ಯಾಷನಲ್ ಹೈವೇನ ಇದು? ನ್ಯಾಷನಲ್ ಹೈವೇ. ಅಲ್ಲಿ ನೋಡ್ರಿ ನೋಡಲಿ ಹಸು ಎಲ್ಲ. ಅಷ್ಟೊಂದು ನ್ಯಾಷನಲ್ ಹೈವೇ ಅನ್ನೋ ಫೀಲ್ ಬರ್ತಾ ಇಲ್ಲ. ಯಾಕೆ ಈ ತರ ಇದೆ? ಆಮೇಲೆ ಪೆಟ್ರೋಲ್ ಬಂಕ್ ಆಕ್ಚುಲಿ ಫುಲ್ ಕಮ್ಮಿ ಇದೆ. ಈಗ ಯಾವ್ದೋ 2ನೇ ಪೆಟ್ರೋಲ್ ಬಂಕ್ ಖುಷಿ ನೋಡಿರೋದು. ಇವಾಗ ಪೆಟ್ರೋಲ್ ಬಂಕೇ ಇಲ್ಲ ಇಲ್ಲಿ. ಯಾಕಪ್ಪ? ಅಷ್ಟೊಂದಿಲ್ಲ. ನಮ್ಮ ಇದೆಲ್ಲ ಅಂದ್ರೆ ಟಕ್ 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 ಟಕ್
ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಎಲ್ಲರೂ ಎಷ್ಟು ಕಲರ್ಸ್ನ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ ಅಂತಂದರೆ ಇಲ್ಲಿಂದ 1 ಕಿಲೋಮೀಟ್ರ್ ಫುಲ್ಲು ಬರೀ ಇದೆ. ಎಲ್ಲಿ ಈ ಕಡೆನೂ ಅಷ್ಟೇ ಫುಲ್ಲು ಕಲರ್ಸು. ಎಷ್ಟು ಚೆನ್ನಾಗಿ ಕಾಣ್ತಿದೆ ಗೊತ್ತಾ ಕಲರ್ಸು. ಸೂಪರ್. 1 ಕಿಲೋಮೀಟ್ರಿಂದ ಇಲ್ಲಿ ತನಕನೂ ಇದೆಲ್ಲ ಇರೋದು ಶಾಪ್ಸೇ. ಸರಿ ಏನು ಅಂದರೆ ಇಲ್ಲಿ ತನಕನೂ ಫುಲ್ಲು ಕಲರ್ಸ್ನ ಮಾರ್ತಾ ಇದ್ದಾರೆ. ಏನಕ್ಕೆ ಅಂದರೆ ಸಂಕ್ರಾಂತಿ ಪ್ರಯುಕ್ತ ಇವಾಗ ಸಂಕ್ರಾಂತಿ ಪೊಂಗಲ್ ಬರ್ತಾ ಇದೆ ಅಲ್ವಾ. ಇನ್ನೇನು ಪಾಂಡಿಚೇರಿ ನಿಯರ್ ಬಂತು, ಬಟ್ ಇಲ್ಲಿ ಫುಲ್ಲು ರಬ್ಬರ್ ಟ್ರೀಸೇ ಇಲ್ಲಿ ಫೇಮಸ್ಸು. ಮತ್ತು ತಮಿಳ್ನಾಡಲ್ಲಿ ಫುಲ್ ಗ್ರಾನೈಟ್ಸ್ ನೋಡ್ತಾ ಬಂದ್ವಿ. ಎಲ್ಲಿ ನೋಡು ಗ್ರಾನೈಟ್ ಶಾಪ್ಸು. ಬಟ್ ಇಲ್ಲಿ ಪಾಂಡಿಚೇರಿ ನಿಯರ್ ಎಲ್ಲಿ ನೋಡಿದ್ರು ಫುಲ್ಲು ರಬ್ಬರ್ ಟ್ರೀಸ್ ಜಾಸ್ತಿ ಇಲ್ಲಿ. ನೋಡೋಕೆ ಒಳ್ಳೆ ಚೆನ್ನಾಗಿದೆ ಟ್ರೀಸ್ ಇದು. ನಮ್ಮ ಕಡೆಯಲ್ಲಿ ತೆಂಗು ಎಲ್ಲ ಇರುತ್ತಲ್ವಾ, ಈ ಕಡೆ ಅಷ್ಟೇ ಚೆನ್ನಾಗಿ ಕಾಣ್ತಿದೆ ಒಂಥರ. ಈ ರೋಡಲ್ಲಿ ಇದೇ ಒಂಥರ ಅಟ್ರಾಕ್ಟ್ ಅಂತ ಅನ್ಸುತ್ತೆ. ಎಲ್ಲಿ ನೋಡಿದ್ರು ಅದೇ. ಅಲ್ಲೆಲ್ಲ ನಮ್ಮ ಕಡೆಯಲ್ಲಿ ಭತ್ತ ಎಲ್ಲ ಹೆಂಗೆ ಬೆಳಿತೀವಲ್ವಾ, ಸೊ ಅದೇ ಥರ ಇಲ್ಲಿ ರಬ್ಬರ್ ಟ್ರೀಸ್ ಜಾಸ್ತಿ ಇದೆ. ಈಗ ಸ್ವಲ್ಪ ತಂಗೆ ಬ್ರೇಕ್ ತಗೋಣ ಅಂತ ಇಷ್ಟೋ ತನಕ ಬರೀ ಟ್ರಾವೆಲ್ ಆಯಿತು. ಸ್ವಲ್ಪ ಬ್ರೇಕ್ ತಗೋಣ, ಎಳ್ನೀರು ಕುಡಿಯೋಣ ಅಂತ ಇಳಿದ್ವಿ. ಆ್ಯಕ್ಚುಲಿ ಒಂಥರ ಚೆನ್ನಾಗಿದೆ, ಬಟ್ ಆದರೆ ರೋಡಿಂದ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ಮು. ಅಷ್ಟು ಇದು ಹೈವೇ ಥರ ಅಷ್ಟು ಫೀಲ್ ಅಂತ ಅನಿಸಲ್ಲ. ಅದು ಎಲ್ಲ ಓಕೆ. ಸೊ ಈಗ ಇಲ್ಲಿ ಎಳ್ನೀರು ಕುಡಿಯೋಣ ಅಂತ ಬಂದ್ವಿ. ನಾನು ಡ್ರೈವ್ ಮಾಡಿರೋದು ನಾನು, ಎಳ್ನೀರು ಕುಡಿಸಿರೋದು ಇವಳು. ಆಹಾ, ಇದೆಂಥ ನ್ಯಾಯ. ಚೆನ್ನಾಗಿದೆ ಎಳ್ನೀರು, ಕೂಲಾಗಿದೆ. ಡೈರೆಕ್ಟ್ ಕಾರ್ ಎಂಟ್ರಿ. ಇನ್ನು ಫ್ಲವರ್ ಶಾಪ್. ಇಲ್ಲೇ ಯಾವುದೋ ಒಂದು ಇದೆ ರೆಸಾರ್ಟ್. ಹೌದಾ? ಈಗ ರೆಸಾರ್ಟ್ ಸರ್ಚಿಂಗಲ್ಲೇ ಆಗೋಯ್ತಲ್ಲ ಟೈಮು. ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದು ಯಾವುದೋ ಸಮುದ್ರದ ಒಳಗೆ ಹೋಗ್ಬಿಡ್ತಿದ್ದೀವಿ. ಒಂದು ಸ್ವಲ್ಪ ಹೊತ್ತಾಗಿದ್ರೆ ಶಿಸ್ತಾಗಿ ಸಮುದ್ರಕ್ಕೆ ಹೋಗ್ತಾ ಇದ್ವಿ. ಇನ್ನೊಂದು ಸ್ವಲ್ಪ ಹೊತ್ಬಿಟ್ಟಿದ್ರೆ ಡೈರೆಕ್ಟ್ ಇದೆ ಅಂತ ಕಳಿಸ್ತಾವ್. ರೋಡು ಇಲ್ವೇ ಇಲ್ಲ ಅಲ್ಲಿ. ಬೀಚ್ ಅಂದ್ರೆ ಏನು, ಸಮುದ್ರ ಅಂದ್ರೆ ಏನು, ಅದನ್ನ ಯಾರು ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಗೈಸ್. ನೋಡೇ ಬಿಡೋಣ. ಬೀಚ್ ಅಂದ್ರೆ ಒಂದೇನಾ, ಸಮುದ್ರ ಅಂತ ಒಂದೇನಾ? ಆಯ್ತಾ, ನೋಡೇ ಬಿಡೋಣ. ನನ್ನ ವ್ಲಾಗ್ ನೋಡ್ತಾ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಾನಂತೂ ಫುಲ್ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀನಿ. ಬೀಚ್ ಅಂದ್ರೆ ಏನು, ಸಮುದ್ರ ಅಂದ್ರೆ ಏನು? ಖುಷಿಯವರು ಅವಾಗಿಂದ ಯೂಸ್ ಮಾಡ್ತಾನೇ ಇದ್ದಾರೆ ಅದನ್ನ. ನನಗೆ ಅರ್ಧಂಬರ್ಧ ಇದಾಗ ಹೋಗ್ಬಿಡ್ತು ಸಡನ್ನಾಗೆ. ಇಲ್ಲೇನೋ ಎಕ್ಸ್ಪ್ಲೋರ್ ಮಾಡಬೇಕು ಅಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡೋಣ ಇದನ್ನ ರೆಸಾರ್ಟ್ನ ಅಂದ್ಬಿಟ್ಟು ಇಲ್ಲಂತೂ ಇಲ್ಲಂತೂ ಸೀರಿಯಸ್ ಆಗಿ ಈ ಥರ ಎಕ್ಸ್ಪ್ಲೋರ್ ಎಲ್ಲ ಮಾಡೋಕ್ಕಿಂತ ನಾವು ಬುಕ್ ಮಾಡ್ಕೊಂಬರೋದೇ ಬೆಸ್ಟು ಅಂತ ಮಾಡ್ಕೊಂಬರ. ಇಲ್ಲಿ ನೋಡಿ ಹೋಮ್ ಸ್ಟೇ ಇಲ್ಲೇ ಇದೆ. ಎಷ್ಟು ಬೇಕು ನಿಂಗೆ ಹೋಮ್ ಸ್ಟೇ ಇಲ್ಲ? ಬಟ್ ನಮಗೆ ಯಾವ ಥರ ಬೇಕೋ ಆ ಥರ ಸಿಗ್ಬೇಕಲ್ಲ. ಇನ್ನೇನು ಒಂದು ಸೆಕೆಂಡ್ ಬೀಚೇ ಬರುತ್ತೆ ತೊಡಿ. ಬಟ್ ಇಲ್ಲಿಂದ ನಿಂಗೆ ಬೀಚ್ ಕಾಣಿಸ್ತಾ ಇದೆ ನೋಡಲ್ಲಿ. ಅಲ್ಲಿ ಬೀಚ್ ಏನೋ ಅದು ಏನೋ ಹಂಗೆ ಅನ್ಕೊಬೇಕೇನೋ, ಗೊತ್ತಿಲ್ಲ ನನಗೂ. ನಾವು ಬೀಚ್ ವ್ಯೂ ನೋಡೋಣ ಅಂತ ಅನ್ಕೊಂಡಿದ್ವಿ. ಅದಕ್ಕೆ ಬೀಚ್ ನಿಯರೇ ಬಂದ್ವಿ. ನೋಡೋಣ ಏನಾಗುತ್ತೆ ಏನಾಯ್ತಾ ಅಂತ. ಇಲ್ಲೇನು ಫುಲ್ಲು ರಶ್ಶು. ಎಕ್ಸ್ಪ್ಲೋರ್ ಮಾಡಿಬಿಟ್ಟು ನಮ್ಮ ಖುಷಿಯವರು ಯಾವ ಥರ ರೆಸಾರ್ಟ್ನ ನೋಡ್ತಾರೆ ಅಂತ ನೋಡೋಣ. ಓಕೆನಾ? ಬೀಚ್ ವ್ಯೂನೇ ಬೇಕಾಗಿದೆ ನಮಗೆ. ಓಕೆನಾ? ಸೊ ಈಗ ಒಂದು 10-15 ನಿಮಿಷಕ್ಕೆ ಬ್ರೋಕರ್ ಆಗಿದ್ದಾರೆ. ಸೊ ನಾವು ಅವನ್ನ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ರೆಸಾರ್ಟ್ ಫ್ರಂಟ್ ವ್ಯೂ ಈ ಥರ ಇದೆ. ವೇವ್ ಸೌಂಡ್ ಅಂತೂ ಹೆಂಗ್ ಬರ್ತಾ ಇದೆ. ವೇವ್ ಸೌಂಡು ಅಂದ್ರೆ ಅಷ್ಟು ಜನ ಒಂದೇ ಡ್ರೆಸ್ ಅಲ್ಲಿ ಇದ್ದಾರೆ. ಕಾಲೇಜ್ ಸ್ಟೂಡೆಂಟ್ಸ್ ಆಟ ಆಡಕ್ಕೆ ಹಾಲಚ್ಚನು ಏಕೆ ಹೆವಿ ಅಲೆ
ಇದೆ ಮಾತ್ರ, ಯಾರೂ ಕೆಳಗೆ ಇಳಿಲಿಲ್ಲ. 2 ಸಲ ಹೊತ್ತಿದ್ರು ಸರ್. ಪೀಸಾಗಿ ಕೂತಿದ್ದೀವಿ. ನಮ್ಮ ಪ್ರತಿಯವರು ಯಾವುದೋ ರೆಸಾರ್ಟ್ ನೋಡ್ತಾ ಇದ್ದಾರೆ. ಎಕ್ಸ್ಪ್ಲೋರ್ ಅಂತೂ ಎಕ್ಸ್ಪ್ಲೋರ್ ವಿ ಆಲ್ರೆಡಿ ಡಿಡ್. ವಿ ಎಕ್ಸ್ಪ್ಲೋರ್ ಫ್ರಮ್ ದೇರ್ ಟು ಹಿಯರ್. ಅಲ್ಲಿಂದ ಅಲ್ಲಿ ಎಲ್ಲೋ ಕಾಣಿಸ್ತಿಲ್ವಾ, ಬಟ್ ರಿಸಲ್ಟ್ ಅಲ್ಲಿಂದ ಇಲ್ಲಿ ತನಕ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಫೈನಲ್ ಒಪಿನಿಯನ್ ವಿಲ್ ಗೋ ಔಟ್ ಆಫ್ ದಿಸ್ ಬೀಚ್ ಅಂಡ್ ವಿಲ್ ಸರ್ಚ್ ಒನ್. ಆಮೇಲೆ ಸರ್ಚ್ ಮಾಡ್ತಾನೆ ಇರ್ತೀವಿ. ಫೈನಲಿ ರೂಮ್ನ ಬುಕ್ ಮಾಡಾಯಿತು, ಸಿಕ್ತು, ನಮಗೆ ಬೇಕಾಗಿರೋ ಥರನೇ ಸಿಕ್ತು. ಬಟ್ ಆದರೆ ಬೀಚ್ ವ್ಯೂ ಒಂದು ಇಲ್ಲ, ಸೊ ಅದು ಬಿಟ್ಟರೆ ಇನ್ನೆಲ್ಲ ಇದೆ. ಅಮ್ಯುನಿಟೀಸ್ ಎಲ್ಲ ಚೆನ್ನಾಗಿದೆ. ನೋಡೋಣ, ನಿಮಗೂ ತೋರಿಸ್ತೀನಿ. ನಮಗೇನೋ ಇಷ್ಟ ಆಯಿತು. ನೋಡ್ದಾ ಬುಕ್ ಮಾಡಿದ್ರೆ ಬಂದಿದ್ದಕ್ಕೆ ಹೆಂಗೆ ಯೂಸ್ ಆಯಿತು. ಬುಕ್ ಮಾಡ್ಕೊಂಡು ಬಂದಿದ್ದಿದ್ರೆ ತುಂಬ ಆಗಿರೋದು, ಸ್ವಲ್ಪ ಜಾಸ್ತಿ ಆಗಿರೋದು. ಈಗ ಸ್ವಲ್ಪ ಕನ್ಸೆಷನ್ ಎಲ್ಲ ಮಾಡಿ ಫೈನಲಿ ಸಿಕ್ತು. ಬಟ್ ನಾವು ಹುಡುಕಿದ್ದು ಒಂದು 3-4 ನೋಡಿದ್ವಿ, ಅದು ಯಾವುದು ನಮ್ಗೆ ಇಷ್ಟ ಆಗಲಿಲ್ಲ. ಈಗ ನಾವು ಮಾಡಿರೋದು ಆ್ಯಕ್ಚುಲಿ ಚೆನ್ನಾಗಿದೆ, ಸಖತ್ತಾಗಿದೆ. ಈ ಒಂದು ಪ್ರೈಸಿಗೆ ಬೇರೆ ಕಡೆ ಎಲ್ಲ ಇದಕ್ಕಿಂತ ಜಾಸ್ತಿ ಪ್ರೈಸು ಚೆನ್ನಾಗಿರಲಿಲ್ಲ. ಸುಮ್ಮನೆ ಲಾಸ್ ಆಗ್ತಿತ್ತು. ನಾವು ಯಾವುದೋ ಒಂದು ಅಲ್ಲೇ ಬುಕ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಅಲ್ಲಿ ಮೇಲೆ ನೋಡಿದಾಗ ಚೆನ್ನಾಗಿದೆ ಅಂತ ಅನಿಸ್ತು. ಸೊ ಬಂದು ಲಾಸ್ಟ್ ಕೇಳೋಣ ಅಂತ ಬಂದ್ವಿ. ಫೈನಲಿ ಸಿಕ್ತು. ಈಗ ರೂಮಿಗೆ ಹೋಗದೆ, ಬೇಗ ಮಳೆ ಅಂದರೆ ಮಳೆ ಬರ್ತಾ ಇದೆ. ಸೊ ಈಗ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ರೆಡಿಯಾಗಿ ಬೇಗ ಹೊರಗಡೆ ಹೋಗೋಕ್ಕೆ ಬರೋಣ. ಓಕೆ, ಏನು ಖುಷಿ. ಫಸ್ಟ್ ಹೋದ ತಕ್ಷಣ ರೂಮ್ ತೋರಿಸ್ತೀನಿ. ಫೈನಲಿ ನಾವು ಬುಕ್ ಮಾಡಿರೋ ರೂಮ್ ಬಂದು ಇದೆ, ಹೋಟೆಲ್. ಆ್ಯಕ್ಚುಲಿ ಇದು ಒಂದು ಪಾರ್ಕಿಂಗ್ ಏರಿಯಾ. ಇಲ್ಲಿ ಚೆನ್ನಾಗಿದೆ ಆ್ಯಕ್ಚುಲಿ. ಯಾಕೆ ಅಂತಂದರೆ ಬೇರೆ ಕಡೆ ಹೋದಾಗ ಖುಷಿಗೇನೋ ಪ್ರಾಬ್ಲಮ್ ಆಗ್ತಿರ್ಬೋದೇನೋ, ಐ ಥಿಂಕ್ ಸೊ. ಯಾಕೆ ಆಯಿತಾ? ಬೇರೆ ಕಡೆ ಹೋದಾಗ ಪಾರ್ಕಿಂಗ್ ಏರಿಯಾ ಎಲ್ಲೂ ಸಿಗಲಿಲ್ಲ ನಮಗೆ. ರೋಡ್ ಸೈಡೇ ನಿಲ್ಲಿಸ್ಬೇಕಾಯಿತು. ಸೊ ಹಂಗಾಗಿ ನಮಗೆ ಇದು ಓಕೆ ಆಯಿತು. ಫಸ್ಟ್ ಪಾಯಿಂಟ್ ಇದು. ಸೇಫ್ಟಿಯಾಗಿರುತ್ತಿಲ್ಲ ಆದರೆ ಬೇರೆ ಬುಕ್ ಮಾಡಾಯಿತು. ಅದು ಇದೇ ರೂಮು. ಖುಷಿ, ರೂಮ್ ಏನೇನು? ಲಾಮೂನ್ ಇದೆ, ಸಿಂಗ್ ಇದೆ, ಇದಿದೆ, ಬೇಕು ಅಂತ ಅಂದ್ಕೊಂಡ್ವಿ. ಸ್ವಿಮ್ಮಿಂಗ್ ಪೂಲ್. ನಮ್ಮ ರೂಮ್ ಇದೆ, ನಮ್ಮ ರೂಮು ಇದೆ, ನಮ್ಮ ಸ್ವಿಮ್ಮಿಂಗ್ ಪೂಲ್, ಕ್ರೇಜಿ ಪೂಲ್. ಕ್ರೇಜಿ ಪಾಂಡಿಚೇರಿ, ಪುಡುಚೇರಿ ಆ್ಯಕ್ಚುಲಿ ಇದನ್ನು. ಸೊ ದಿಸ್ ಈಸ್ ಅವರ್ ರೂಮ್. ಬನ್ನಿ ಫಸ್ಟ್ ಇವಾಗ ರೂಮ್ ಟೂರ್ ಮಾಡಿಬಿಡ್ತೀನಿ. ನಾವು ಯಾವ ಥರ ಸೆಲೆಕ್ಟ್ ಮಾಡಿದ್ವಿ ಅಂತ. ಓಪನ್ ದ ಡೋರ್ ಪ್ಲೀಸ್. ನೋಡಿ, ಅಲ್ಲೇ ಆರಾಮಾಗೆ ಒಳಗಡೆ ಇದ್ದಾರೆ. ಸೊ ಫಸ್ಟ್ ಬಂದು ಇದು ಸ್ಲಿಪ್ಪರ್ ಸ್ಟ್ಯಾಂಡ್. ಆ್ಯಕ್ಚುಲಿ ಇದು ಒಂದು ಕಬೋರ್ಡ್ ಬಂದಿದೆ, ವಾರ್ಡ್ರೋಬ್. ಸೊ ಇದು ಬಂದರೆ ವಾಶ್ರೂಮ್, ಪಕ್ಕನೇ ವಾಶ್ರೂಮ್ ಬಂದಿದೆ. ಸೊ ವಾಶ್ರೂಮ್ ಬಂದು ಈ ಥರ ಇದೆ, ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ಆ್ಯಕ್ಚುಲಿ. ನೈಸ್. ಟವಲ್ಲು ಅದು ಇದೆಲ್ಲ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದರೆ ವೇಟ್ ಖುಷಿ. ನೆಕ್ಸ್ಟ್ ಬಂದರೆ ಇದು ಕೊಟ್ಟಿದ್ದಾರೆ. ಇಲ್ಲಿ ಮಿನಿ ಫ್ರಿಡ್ಜ್ ಇದೆ. ಅದು ಕೊಟ್ಬಿಡ್ತಾರೆ, ಯಾಕೆ ಹೇಳು. ಮಿನಿ ಫ್ರಿಡ್ಜು. ಸೊ ಇದೆಲ್ಲ ಇದೆ. ಕಾಫಿಗೆ ಕಪ್ಪು ಮತ್ತು ಕೆಟಲ್, ಬಾಟಲ್ ಇದಿಷ್ಟಿದೆ. ನೆಕ್ಸ್ಟ್ ಬಂದರೆ ಇಲ್ಲಿ ನೋಡಿ, ಇಲ್ಲಿ ಕ್ಯೂಟ್, ಎಷ್ಟು ಕ್ಯೂಟಾಗಿದೆ. ಇಲ್ಲಿ ಯಾರಿಗೆ ಕಾಲ್ ಮಾಡ್ತಿದ್ರಾ?
ಫುಲ್ ಬ್ಯುಸಿ ಇದ್ದಾರೆ ಇವರು. ಟಿ ವಿ ಅದಾದ ತಕ್ಷಣ ಈ ಕಡೆ ಸೊ ಇಲ್ಲಿ ವಿಂಡೋ ಕರ್ಟನ್ಸು ಫುಲ್ಲು ವಿಂಡೋ ಇದೆ ಇಲ್ಲಿ. ಇದಾದ ತಕ್ಷಣ ನೆಕ್ಸ್ಟು ಇದು ಇಲ್ಲಿ ಮಿರರ್. ನೆಕ್ಸ್ಟ್ ಬಂದರೆ ಇದು ಬೆಡ್. ಆ್ಯಕ್ಚುಲಿ ಸೂಪರ್ಬ್ ಇದೆ, ನಮಗೂ ಇಷ್ಟ ಆಯಿತು. ಸೊ ಫೈನಲಿ ಬುಕ್ ಮಾಡಿದ್ವಿ. ಒಂಥರ ಕ್ಯೂಟ್ ಆಗಿದೆ. ಫೈನಲಿ ವಿ ಬುಕ್ ದಿಸ್ ರೂಮ್. ವಿ ಆರ್ ಹ್ಯಾಪಿ ಫಾರ್ ದಟ್. ಇಲ್ಲಿ ಒಂದು ಸೋಫಾ ಥರ ಸಣ್ಣದಾಗಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಲ್ಲಿ ಏನಾದರೂ ವರ್ಕ್ ಮಾಡೋಂಗಿದ್ರೆ ಇಲ್ಲಿ ಮಾಡ್ಬೋದು. ಇದಕ್ಕೊಂದು ಸ್ಮಾಲ್ ಒಂದು ಸ್ಟೂಲ್ ಈ ಥರದ ಕೊಟ್ಟಿದ್ದಾರೆ. ಇಲ್ಲಿ ಬಂದರೆ ಫುಲ್ ಮಳೆ ಬರ್ತದೆ. ಆಚೆ ಚೆನ್ನಾಗಿಲ್ಲ. ಇನ್ನೊಂದೇನು ಗೊತ್ತಾ, ಎಲ್ಲಿ ನೋಡಿದ್ರು ಅವ್ರ ಫೋಟೋ ಇದೆ, ವಿಜಯ್ ಸರ್ ಫೋಟೋ ಇದೆ. ಎಲ್ಲಿ ಇಲ್ಲಿ ಪಾಂಡಿಚೇರಿ ಎಲ್ಲೇ ನೋಡಲಿ ಅವ್ರ ಫೋಟೋ. ತಮಿಳ್ನಾಡಿಂದ ಸ್ಟಾರ್ಟ್ ಆಗಿದ್ದು, ಪಾಂಡಿಚೇರಿ ಎಲ್ಲ ಕಡೆನೂ ಅವ್ರದ್ದೇ ಫೋಟೋ ವಿಜಯ್ದು. ಓಕೆ, ಆಮೇಲೆ ಹೊರಗಡೆ ತೋರಿಸ್ತೀನಿ ಏನೆಲ್ಲ ಇದೆ, ಏನು ಗೇಮ್ಸ್ ಇದೆ, ಏನು ಎತ್ತ ಪೂಲು, ನೆಕ್ಸ್ಟು ಲಂಚು ಅಲ್ಲೆಲ್ಲ ಹೆಂಗಿದೆ ಡಿನ್ನರ್ ಅಂತೆಲ್ಲ. ಮಸಾಜ್ ಚೇರ್ ಇದೆ. ಮಸಾಜ್ ಚೇರ್ ಕೂಡ ಇದೆ. ಸೊ ಅದೆಲ್ಲ ಯುಟಿಲೈಸ್ ಮಾಡ್ಕೊಬೋದು. ನೋಡೋಣ ಹೆಂಗಿದೆ ಏನು ಅಂತ. ಇನ್ನೂ ನಿಮಗೆ ಏನು ಎಕ್ಸ್ಪ್ಲೋರ್ ಮಾಡಿಲ್ಲ, ಜಸ್ಟ್ ನಾನು ರೂಮ್ನ ಎಕ್ಸ್ಪ್ಲೋರ್ ಮಾಡಿದೆ ಅಷ್ಟೇ. ನೆಕ್ಸ್ಟು ನಾನು ಫಸ್ಟ್ ಫ್ರೆಶ್ ಅಪ್ ಆಗಿಬಿಡ್ತೀನಿ, ಟಯರ್ಡ್ ಆಗಿದೆ. ಸೊ ಅದಾದಮೇಲೆ ಮತ್ತೆ ಸಿಗ್ತೀನಿ. ಓಕೆ.